ಅವ್ರು ಏನಪ್ಪಾ ಅಂತಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಆ ಪ್ರಾಬ್ಲಮ್ ಅದೇ ಹಿಂಗ ಆಯ್ತಲ್ಲ ಅಂತಂದ್ರೆ ಸರ್ ನನಗೆ ಬಿಟ್ಬಿಡ್ರಿ ಸರ್ ನಾನ್ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಹೋಗಿ ಸಾಲ್ವ್ ಮಾಡಿ ಇವ್ ನನ್ನ ಜೊತೆಲಿ ಇರ್ಬೇಕು ಅಂತ ಅನ್ಕೊಳ್ತೀವಿ ಫಸ್ಟ್. 2-3 ಸಲ ಆದ್ಮೇಲೆ ಅವ್ನು ಕಳ್ಳ ಅಂತ ಗೊತ್ತಾಗ್ಬಿಡ್ತೈತೆ. ಅದಾದ್ಮೇಲೆ ಇವ್ನು ಸಹವಾಸನೆ ಬೇಡ ಅಂತ ಬಿಟ್ಟೇ ಬಿಡ್ತೀವಿ. ಆ 2-3 ಟೈಮ್ ಒಳಗಡೆ ಅವ್ನು ಅರ್ಥ ಮಾಡ್ಕೊಂಡ್ರೆ ಅವನು ಜೊತೆಯಲ್ಲಿ ಇರ್ತಾನೆ, ಚೆನ್ನಾಗಿರ್ತಾನೆ. ಆ 2-3 ವಾರ್ನಿಂಗ್ಸ್ ಒಳಗಡೆ ಅವನು ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವನು ಮತ್ತೆ ಇನ್ನೊಬ್ಬ ಜನಾರ್ದನ್ ರೆಡ್ಡಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಅಷ್ಟೇ. ನಾನು ಆಕ್ಚುಲಿ ಏನಂತಂದ್ರೆ ಅಲ್ಲೆಲ್ಲ ಒಂದ್ ಮಾತು ಹೇಳ್ತಾ ಇದ್ದೀನಿ, ನಾನು ಅಧಿವೇಶನ ಇರೋದು ಪೂರ್ತಿ ನಿಮ್ಗೆ ಗೊತ್ತಿದೆ, ಕಂಟಿನ್ಯೂಸ್ ಇದೆ. ನಾನು ಅಲ್ಲಿದ್ದಾಗ್ಲೇ ನನ್ನ ದೃಷ್ಟಿಗೆ ಬಂದಾಗ ನಾನು ಒಂದ್ ಮಾತು ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲೇನು ಕೃಷ್ಣ ಅವ್ರು ಇದಾರೆ ನೇರವಾಗಿ ಹೇಳ್ತೀನಿ, ಅವ್ನು ಯಾರು ಅಸಮರ್ಥವಾಣಿ ಬರ್ದಿದ್ದಾರೆ ಅಂದ್ರೆ ನನಗೇನು ಅದ್ರ ಬಗ್ಗೆ ಪ್ರಾಬ್ಲಮ್ ಏನಿಲ್ಲ. ಆದ್ರೆ ನಮ್ ಕೃಷ್ಣ ಅವ್ರ ಬಗ್ಗೆ ನನ್ಗೆ ತುಂಬಾ ಗೌರವ ಇದೆ. ನನಗೆ ಎಲ್ಲಿ ಯಾವುದೇ ಕಾರ್ಯಕ್ರಮ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಡೀಪೆಸ್ಟ್ ವಿಲೇಜಸ್ ನಲ್ಲಿದ್ರು ಕೂಡ ಬರ್ತಾರೆ. ಇದುವರೆಗೆ ನಾನು ಇಷ್ಟು ವರ್ಷಗಳಲ್ಲೂ ಕೂಡ ನನ್ನಿಂದ ಅವ್ರು ಏನು ಬೆನಿಫಿಟ್ ಮಾಡ್ಕೊಂಡಿಲ್ಲ. ಆದ್ರೆ ಅಂತವ್ರು ಈ ಸುದ್ದಿ ಮಾಡಿದಾಗ ನನಗೆ ಆಕ್ಚುಲಿ ಅದೇ ನಾನು ನೋಡಿದೆ ಕೃಷ್ಣ ಅವರೇ, ಅಲ್ಲಲ್ಲ, ಬಟ್ ಇನ್ನೊಂದೇನಿದ್ರೆ ಅಧಿಕಾರಿಗಳು ಮಾಡ್ಕೊಂಡಿದ್ರೆ ಕೂಡ ನಾನು ನಾನು ಅದು ವಿಷಯ ಏನಂದ್ರೆ ಅದು ಕೂಡ ಕೃಷ್ಣ ಅವರೇ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯಾರಿಟಿ ಇಲ್ಲ ಅಷ್ಟೇ. ಇವಾಗ ಏನ್ ಫಂಡ್ಸ್ ರಿಲೀಸ್ ಆಗ್ತಾ ಇರುತ್ತೆ ಅಲ್ಲ, ನಮಗೆ ಹಳ್ಳಿಗಳಿಂದ ಫೋನ್ ಬರುತ್ತೆ, ಸರ್ ನೀವು ಕಾರ್ತಿಕ್ ಅವ್ರಿಗೆ ಹೇಳ್ರಿ, ಕೆರಡಿಯಲ್ ಅವ್ರಿಗೆ, ನಮ್ಮೂರ್ ದಿನ ಎಲ್ಲ ಕಂಪ್ಲೀಟ್ ಮುಗ್ದೋಗಿದೆ ಸರ್, ಇನ್ನ ಊರ್ ದೇವಸ್ಥಾನ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್, ಸ್ವಲ್ಪ ದಯಮಾಡಿ ಇದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಕೇಳಿ ಅಂತಾರೆ. ಸೊ ನಮ್ಮ ಇವಾಗ ಡಿ ಕೆ ಅವರು ಇವರೆಲ್ಲ ಗ್ರಾಮೀಣ ಭಾಗದಲ್ಲಿ ಅಥವಾ ಸಿಟಿ ಅವರು ಅಲ್ಲಿ ಹೋಗಿ ನೋಡಿದಾಗ ಏನಾಗುತ್ತೆ ಅಂತಂದ್ರೆ ನಿಜವಾಗ್ಲೂ ಪ್ರಯಾರಿಟಿ ಇದಾಗೋಗಿದೆ ಅಂತಂದ್ರೆ ಆಯ್ತಪ್ಪ ಇಲ್ಲಿ ಕೆಲಸ ಮಾಡೋಣ, ಮತ್ತೆ ಅಲ್ಲಿ ಬೇಕಾದ್ರೆ ನನಗೆ ಈ ರಿಲೀಸ್ ಆದ್ಮೇಲೆ ಅಮೌಂಟ್ ಮಾಡೋಣ ಅನ್ನೋದು. ಇಟ್ಸ್ ಜಸ್ಟ್ ರೊಟೇಷನ್ ಪ್ರೊಸೆಸ್ ನಲ್ಲಿ ಅದು ಕೂಡ ತುಂಬಾ ರೇರ್ ಆಗಿ ಒಂದು 3-4 ಕಡೆ ಇರ್ಬೋದು. ಅಂದ್ರೆ